ಹಲೋ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮಾವಿನಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅನ್ನೋದನ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಮಾವಿನಕಾಯಿ ಚಟ್ನಿ ಅಂತಂದರೆ ಇವತ್ತಿನ ದಿನ ಮಾಡಿ ಇವತ್ತಿನ ದಿನ ಯೂಸ್ ಮಾಡೋವಂಥ ಮಾವಿನಕಾಯಿ ಚಟ್ನಿ ಅಲ್ಲ ಸ್ನೇಹಿತರೆ. ಇದು ತುಂಬ ದಿನಗಳಗಡೆ ಇಡೋವಂಥ ಚಟ್ನಿನ ಶೇರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ತೋತಾಪುರಿ ಕಾಯಿಗಳನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಹುಳಿಗೋಸ್ಕರ ಹುಳಿಯಾಗಿರುವಂಥ ಒಂದು ಮಾವಿನಕಾಯಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈ ಒಂದು ಮಾವಿನಕಾಯಿ ಚಟ್ನಿ ಏನಿದೆಯಲ್ಲ, ಬ್ರಾಹ್ಮಣರ ಮನೆಯ ಮಾವಿನಕಾಯಿ ಚಟ್ನಿ ಅಂತಲೇ ಹೇಳಬೇಕಾಗತ್ತೆ. ಸೊ ಇದಕ್ಕೆ ನಾನು ಕೊಬ್ಬರಿನ ತೊಗೊಂಡಿದ್ದೀನಿ, ಒಣ ಕೊಬ್ಬರಿನ. ಇದನ್ನು ತುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿನೂ ಕೂಡ. ಹಾಗೆ ಈ ಮಾವಿನಕಾಯಿನ ಕೂಡ ನಾನು ಸಿಪ್ಪೆಯನ್ನು ಬಿಡಿಸ್ಬಿಟ್ಟು ಅದನ್ನು ಕೂಡ ತುರಿದಿಟ್ಕೊತೀನಿ ನೋಡಿ. ಹಾಗೆ ಈ ಒಂದು ಎಷ್ಟು ಮಾವಿನಕಾಯಿ ತುರಿ ಇದೆಯೋ ಅಷ್ಟೇ ಕೊಬ್ಬರಿನೂ ಕೂಡ ಯೂಸ್ ಮಾಡಿದ್ದೀನಿ. ಈಗ ಅದೆರಡನ್ನೂ ಒಂದೇ ಬಟ್ಲಿಗೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ನೇಹಿತರೆ. ಎಷ್ಟು ನೀವು ಕೊಬ್ಬರಿನ ತೊಗೊಂಡಿದ್ದೀರೋ ಅಷ್ಟೇ ಮಾವಿನಕಾಯಿ ತುರಿ ಕೂಡ ಇದೆ. ಇದಕ್ಕೆ ನಾನೀಗ ಬೆಲ್ಲವನ್ನು, ತುರಿದಿಟ್ಕೊಂಡಿರುವಂಥ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಅದಕ್ಕೆ ಅರ್ಧದಷ್ಟು ಬೆಲ್ಲವನ್ನು ಯೂಸ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಬೆಲ್ಲ ಬೇಕಂದರೆ ನೀವು ಹಾಕ್ಕೋಬೋದು, ಬಟ್ ಇದಿಷ್ಟು ಸರಿಯಾಗಿರುತ್ತೆ ಈ ಒಂದು ಪ್ರಮಾಣಕ್ಕೆ. ತುಂಬ ಏನು ಸ್ವೀಟ್ ಇರಲ್ಲ, ತುಂಬ ಏನು ಖಾರನೂ ಇಲ್ಲದೆ ಇರೋ ಥರ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಖಾರ, ಹುಳಿ ಎಲ್ಲ ಸೇರ್ತಾ ಇದೆ ನೋಡಿ ಸ್ನೇಹಿತರೆ ಇದಕ್ಕೆ. ಹಾಗೆ ಈಗ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಒಣಮೆಣಸನ್ನು ಹುರಿದು ಕೂಡ ಹಾಕ್ಕೋಬೋದು. ನಾನು ಇಲ್ಲಿ ಕಾಶ್ಮೀರಿ ಮೆಣಸನ್ನು ಉಪಯೋಗಿಸಿದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಖಾರ ಕೂಡ ಇದೆ. ಸೊ ಇದಕ್ಕೆ ಈಗ ಒಂದು ಒಗ್ಗರಣೆಯನ್ನು ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ. ಈ ಒಗ್ಗರಣೆಯನ್ನು ನೋಡಿದರೆ ನಿಮಗೆ ಇದು ಬ್ರಾಹ್ಮಣರ ಮನೆಯದು ಅನ್ನೋದು ಕನ್ಫರ್ಮ್ ಆಗುತ್ತೆ. ಇದಕ್ಕೆ ನಾನು ಎಳ್ಳೆಣ್ಣೆನ ಹಾಕ್ಕೊತಾ ಇದ್ದೀನಿ, ಸನ್ಫ್ಲವರ್ ಎಣ್ಣೆ. ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಎಣ್ಣೆ ಸ್ಮೆಲ್ ತುಂಬ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನೀಗ ಇಲ್ಲಿ ಸೂರ್ಯಕಾಂತಿ ಎಣ್ಣೆನ ಉಪಯೋಗಿಸಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಇದಕ್ಕೆ 2 ಚಮಚದಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊತಾ ಇದ್ದೀನಿ. ಚಿಕ್ಕ ಬೆಂಕಿನಲ್ಲಿ ಇದು ಮಾಡಿ, ಯಾಕೆ ಅಂತಂದರೆ ಒಂದ್ಮೇಲೆ ಕಪ್ಪಾಗಿಬಿಡುತ್ತೆ. ಸೊ ನಿಧಾನಕ್ಕೆ ಇದು ಒಳಗಡೆಯಿಂದ ಕೂಡ ಬೆಂದು ಕಪ್ಪಾಗಬೇಕಾಗತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಕೈ ಆಡಿಸ್ತಾ ಇರಿ. ಈಗ ನೋಡಿ, ಇದಕ್ಕೆ ಕಲರ್ ಚೇಂಜ್ ಆಗಿದೆ ಸ್ನೇಹಿತರೆ. ಈಗ ಇದಕ್ಕೆ ನಾನು ಎವರೆಸ್ಟ್ ಅವರ ಇಂಗನ್ನು ಉಪಯೋಗಿಸ್ತಾ ಇದ್ದೀನಿ. ಇಂಗನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ 1 ಚಮಚದಷ್ಟು ಇಂಗನ್ನು ಹಾಕಿದ್ದೀನಿ. ಈಗ ಬೆಂಕಿನ ಆಫ್ ಮಾಡಿಬಿಡ್ತೀನಿ. ಕರಗಾಗಬಾರ್ದು ಇಂಗು. ನೋಡಿ ಆಗಿದೆ. ಈಗ ಇದು ಗ್ಯಾಸ್ನ ಆಫ್ ಮಾಡಿದ್ದೀನಿ. ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಗಮ್ ಅಂತ ಇದೆ ಅಲ್ವಾ. ಸೊ ಈಗ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೋಡಿ, ಕೊಬ್ಬರಿನ ಮತ್ತು ಮೆಣಸು, ಬೆಲ್ಲ, ಮಾವಿನಕಾಯಿ ಎಲ್ಲವನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪನ್ನು ಹಾಕಿರೋದ್ರಿಂದ ಇದು ಎಲ್ಲವನ್ನು ಮಿಕ್ಸ್ ಮಾಡಿದಾಗ ಒಳ್ಳೆ ನೀರನ್ನು ಬಿಡುತ್ತೆ ಇದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಹಾಗೆ ಇಡಕ್ಕೆ ಬಿಡ್ತಾಯಿದ್ದೀನಿ. ಸ್ನೇಹಿತರೆ, ಮಾವಿನಕಾಯಿ ಬಗ್ಗೆ ನಿಮಗೆ ಒಂದು ಟಿಪ್ಸ್ ಹೇಳಬೇಕು ಅಂತಂದರೆ, ಮಾವಿನಕಾಯಿಗೆ ಯಾವುದೇ ರೀತಿಯ ನೀರು ತಾಗಿಸದೆ ಹಾಗೆ ಉಪ್ಪಿನಲ್ಲಿ ಇಡೋದ್ರಿಂದ ವರ್ಷಗಳಲ್ಲಿ ಕೂಡ ನೀವು ತಿನ್ಬಹುದಾಗತ್ತೆ. ತುಂಬ ದಿನಗಳ ಕಾಲ ಅದು ಕೆಡದೇ ಇರುತ್ತೆ. ಸೊ ಈಗ ರೆಡಿಯಾಗಿದೆ ನೋಡಿ ಇದು. ನಾನು ಇದಕ್ಕೆ ಕಲಸಿಟ್ಟಿದ್ದೀನಿ ಚೆನ್ನಾಗಿ. ಈಗ ಇದನ್ನು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ತೀನಿ. ಅದಾದ ನಂತರ ನೋಡಿ, ಈಗ 10 ನಿಮಿಷ ಆದ ನಂತರ ಇದು ತುಂಬ ನೀರು ಬಿಟ್ಟಿದೆ ನೋಡಿ. ಹಾಗೆ ಒಣಗಿರುವಂಥ ಒಂದು ಮಿಕ್ಸರ್ ಜಾರನ್ನು ತೊಗೊಂಡಿದ್ದೀನಿ. ಅದರಲ್ಲಿ ಇದನ್ನು ಹಾಕಿಬಿಟ್ಟು ಇದನ್ನು ರುಬ್ಕೊತಾ ಇದ್ದೀನಿ. ಈಗ ಇದನ್ನು ರುಬ್ಬೋದು ನುಣ್ಣಗೆ ರುಬ್ತೀನಿ, ಬಟ್ ಏನಂದರೆ ಅಷ್ಟೊಂದು ಗಂಧದಷ್ಟು ನುಣ್ಣಗಾಗಲ್ಲ. ಯಾಕೆ ಅಂತಂದರೆ ನಾನು ಒಣ ಕೊಬ್ಬರಿನೇ ಉಪಯೋಗಿಸಿದ್ದೀನಲ್ವಾ. ಸೊ ಒಣ ಕೊಬ್ಬರಿ ಉಪಯೋಗಿಸೋದ್ರಿಂದ ಅದು ಅಷ್ಟೊಂದು ನುಣ್ಣಗಾಗಿ ಬರೋದಿಲ್ಲ ಸ್ನೇಹಿತರೆ. ಆಗಿದೆ ನೋಡಿ. ಇದು 2 ಇದಗಳನ್ನಾಗಿ ಮಾಡಿ ನಾನು ಇದನ್ನು ರುಬ್ಕೊತಾ ಇದ್ದೀನಿ. ಮಿಕ್ಸರ್ಗೆ ನಾನು ಎಕ್ಸ್ಟ್ರಾ ನೀರು ಹಾಕದೇ ಇರೋದ್ರಿಂದ ತುಂಬ ಬರ್ಡನ್ ಆಗಬಾರ್ದು ಅಂತ ಕಾರಣದಿಂದ 2 ಮಿಕ್ಸರ್ನಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ. ಈ ಒಂದು ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಈ ಒಂದು ಚಟ್ನಿನ ನೀವು ಅನ್ನದ ಜೊತೆಗಿರ್ಬೋದು ಮತ್ತು ಚಪಾತಿ ಜೊತೆಗಿರ್ಬೋದು, ಯಾವುದ್ರ ಜೊತೆಗೆ ಕೂಡ ತೊಗೋಬೋದು. ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಬ್ರಾಹ್ಮಣರ ಮನೆಯಲ್ಲಿ ಮಾಡುವಂಥ ಚಟ್ನಿ ಅಂತಲೇ ಹೇಳ್ತಾರೆ.
ಈ ಒಂದು ಚಟ್ನಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸೋದಕ್ಕೆ ಮರಿಬೇಡಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು.